ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನ ಫೋನ್ ಪಿಕ್ ಮಾಡಲ್ಲ ಅಂತ ಅವ್ರ ಅಣ್ಣನ ಕೈಲಿ ಫೋನ್ ಮಾಡಿಸ್ತಾನ. ಅವ್ರ ಫೋನು ಪಿಕ್ ಮಾಡಲ್ಲ. ನಾನು ಹೇಳಿಲ್ಲ ಬ್ರೋ, ಅವಳು ರಿಸೀವ್ ಮಾಡೋದು. ರಿಸೀವ್ ಮಾಡದೇ ಇದ್ರೆ ನಾನು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತೀನಿ ಕಣ. ನಾನು ಯಾರು ಹೇಳೋ? ಸಂತೋಷ. ಇನ್ನೊಬ್ರು ಜೀವನಕ್ಕೆ ಸಂತೋಷ ಕೊಡೋದು ಗೊತ್ತು, ಅದೇ ಇನ್ನೊಬ್ರು ಜೀವನದಲ್ಲಿ ಸಂತೋಷ ಕಿತ್ಕೊಳ್ಳೋಕ್ಕೂ ಗೊತ್ತು. ಹಾಂ, ನೋಡು ಮತ್ತೆ ಮಾಡ್ತೀನಿ. ಮಾಡ್ತೀನಿ ಮತ್ತೆ ಮಾಡೋಣ ಅಂತ. ಹಲೋ ಹಲೋ ಸಿಂಚನ, ಸಿಂಚನ ಇಲ್ಲಿ ಹರೀಶ, ಹರೀಶ. ಏನಾಯ್ತು ಬಾಬಾ? ಅಯ್ಯೋ ಏನಂತ ಹೇಳಮ್ಮ, ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಮೊದಲು ಇಲ್ಲಿಗೆ ಬಾ. ಈಗ ಅಂಥದ್ದೇನಾಯ್ತು ಅಂತ ಹೇಳಿ. ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಅಯ್ಯೋ ಏನು ಅಂತ ಹೇಳಿ, ಇಲ್ಲಿರೋ ಪರಿಸ್ಥಿತಿ ನೋಡ್ಬಿಟ್ರೆ ನನಗೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಬೇಗ ಬಾರಮ್ಮ ಮೊದಲು ಮನೆಗೆ. ಈಗ ಮೊದಲು ಏನಾಯ್ತು ಅಂತ ಹೇಳ್ತೀರಾ? ಅಯ್ಯೋ ಹರೀಶ ಸೂಸೈಡ್ ಟ್ರೈ ಮಾಡಿದ್ನಮ್ಮ. ನಾನು ಅವ್ನು ಹಿಡಿದು ನಿಲ್ಲಿಸಿದ್ದೀನಿ. ಇಲ್ಲಾಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ನೀನು ಬೇಗ ಬಾರಮ್ಮ. ಇರೋದೊಂದು ಜೀವನ ಯಾಕೆ ಹಾಳು ಮಾಡ್ಕೋತೀರಾ? ನೀನು ಮೊದಲು ಬಾ ಬೇಗ. ಈ ಫೋನಲ್ಲಿ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಮಾತಾಡೋಣ ಬಾ. ಈಗಲೇ ಹೊರಟು ಬರ್ತೀನಿ ಬಾಬಾ. ಹಾಂ ಹಾಂ ಹಾಂ, ಬೇಗ ಬೇಗ. ಹೆಂಗ ಸೂಪರ್ ಬ್ರೋ, ನೀನು ಹೆಂಗ ಬರ್ತಿದ್ದಾಳೆ. ಪಾರ್ಟಿ ಫಿಕ್ಸ್. ರೆಡಿ ರೆಡಿ. ಅವ್ಳು ಬರ್ಲಿಲ್ಲ ಮೊದಲು. ಒಳ್ಳೆ ಐಡಿಯಾ ಕಣ. ಏನಾಯ್ತು ಸಿಂಚನ, ಯಾಕೆ ಕಳ್ತಾ ಇದ್ದೀ? ಅಣ್ಣ ಅದು ಹರಿ ಅಣ್ಣ ನಾನು ಫೋನ್ ತಗೊಳ್ತಿಲ್ಲ ಅಂತ ಹರಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಂತೆ ಅಣ್ಣ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಣ್ಣ. ತುಂಬ ಭಯ ಆಗ್ತಿದೆ ಅಣ್ಣ. ನಾನು ಈಗಲೇ ಹೋಗ್ಬೇಕಣ್ಣ. ನಾನು ಬರ್ತೀನಿ ಪ್ಲೀಸ್. ಅಲ್ಲ ಕಣವಾ, ಈಗೇನಪ್ಪ ಮಾಡೋದು? ಅವ್ವಾ ಭಾವನಾ, ಅವ್ವಾ. ಬ್ರೋ, ಇದು ವರ್ಕೌಟ್ ಆಗುತ್ತೆ ಅಂತೇನೋ? ಅಲ್ಲ, ನಿಜ ಗೊತ್ತಾಗ್ಬಿಟ್ರೆ ಮತ್ತೆ ಇನ್ನೊಂದು ರಾಧ ಅಂತ ಆಗ್ಬಿಡುತ್ತೆ ಕಣ. ನಾವು ಕೊಟ್ಟಿರೋ ಡೋಸ್ಗೆ ನಿನ್ನ ಹೆಂಡತಿ ಬರಲೇಬೇಕು. ಅವಳಿಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಅವಳು ಬಂದೇ ಬರ್ತಾಳೆ ಕಣ. ಹಾಗಂತ್ಯ? ಹಾಂ, ನೀನು ಸೂಸೈಡ್ ಮಾಡ್ಕೊಂಡಿರುವಾಗ ಆ್ಯಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಯಾವ ಲೆವೆಲ್ ಆ್ಯಕ್ಟ್ ಮಾಡಬೇಕು ಅಂದರೆ ನಿನಗೆ ನೆಕ್ಸ್ಟ್ ಆಸ್ಕರೇ ಬರ್ಬೇಕು ಕಣ. ಹರಿ. ಹಾಂ ಸಿಂಚನ, ಹಾಂ ಬಾಮ ಸಿಂಚನ. ಅಯ್ಯೋ ಹರಿ ಎದ್ದೇಳು. ಏನಿದೆಲ್ಲ? ಹರಿ ಹರಿ ಎದ್ದೇಳು ಹರಿ ಪ್ಲೀಸ್. ನೋಡು ಕಣ್ಬಿಡು, ನನ್ನ ಬೇಬಿ ಬಂದಿದ್ದೀನಿ ಹರಿ. ಇಲ್ಲಿ ನೋಡು ಹರಿ ಪ್ಲೀಸ್. ಭಾವ ಏನಿದೆಲ್ಲ? ಇನ್ನೇನಮ್ಮ, ನೀನು ಫೋನ್ ಅಟೆಂಡ್ ಮಾಡಬೇಕಲ್ವಾ? ನೀನು ಫೋನ್ ಅಟೆಂಡ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾನು ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ನೋಡಲ್ಲಿ ಫ್ಯಾನಿಗೆ ಕಟ್ಟಿದ ಸೀರೆ ಹಾಗೆ ಇದೆ.
ತಪ್ಪು ಮಾಡಿಬಿಟ್ಟೆ. ನಾನು ಮನೆ ಬಿಟ್ಟು ಹೋಗಬಾರ್ದಾಗಿತ್ತು. ಐ ಆಮ್ ಸಾರಿ ಹರಿ. ಪ್ಲೀಸ್ ಹರಿ, ಎದ್ದೇಳು, ಒಂದ್ಸಲಿ ಕಣ್ಬಿಡು. ಸಿಂಚನ, ಈ ಕಣ್ಣೀರು ಹಾಕಿ ಏನೂ ಪ್ರಯೋಜನ ಇಲ್ಲ. ನೋಡು, ಅಪಾಯದಿಂದ ಪಾರಾಗಿದ್ದಾನೆ. ದೇವರು ದೊಡ್ಡವನು ಅನ್ಕೊಂಡು ಸುಮ್ಮನಿರು. ಅಣ್ಣ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಾ? ಡಾಕ್ಟ್ರ್ ಏನಂದ್ರು? ಡಾಕ್ಟ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು ಅಂತ ಹೇಳಿದ್ದಾರೆ. ಆದರೆ ಪ್ರಜ್ಞೆ ಒಂದ್ಸಲ ಬಂದಮೇಲೆ ಹುಷಾರಾಗಿರಿ ಅಂತಲೂ ಹೇಳಿದ್ದಾರೆ. ಯಾಕಂದರೆ ಒಂದ್ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಮತ್ತೆ ಮತ್ತೆ ಅದೇ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳಿದರು. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕಮ್ಮ ನೀನು. ಅಯ್ಯೋ ಇಲ್ಲ ಬಾಬಾ, ಆ ಥರ ಆಗೋಕ್ಕೆ ನಾನು ಬಿಡಲ್ಲ. ನಾನು ಹರಿ ಜೊತೆನೇ ಇರ್ತೀನಿ. ಅವನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹರಿ, ಐ ಲವ್ ಯು. ಎದ್ದೇಳು. ಹೇ ಹೇ, ನೀನು ಹೆಂಡತಿ ಬಂದಿದ್ದಾಳೆ ಕಣ. ನೋಡು, ನಿನ್ನ ಹೆಂಡತಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಡ ಕಣ. ದಯವಿಟ್ಟು ಹೇಳೋ. ಏ ಹರೀಶಾ, ಲವ್ ಯು ಬೇಬಿ. ನೋಡು, ನೀನು ಸಿಂಚನ ಬಂದಿದ್ದೀನಿ. ಎದ್ದೇಳು. ಪ್ರಾಮಿಸ್, ನಾನು ಚೆನ್ನಾಗಿರ್ತೀನಿ ನಿನ್ನ ಜೊತೆ. ನಿನ್ನ ಬೇಬಿ ಬಂದಿದ್ದಾಳೆ ಕಣ. ನೋಡು ಅಣ್ಣ, ಈಗ ಹರೀಶ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅವನಿಗೆ ಪ್ರಜ್ಞೆ ಬಂದಾದ್ಮೇಲೆ ಮಾತಾಡ್ಸೋಣ. ಪರವಾಗಿಲ್ಲ, ನನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ. ಇವಳು ಯಾವತ್ತೂ ಕಣ್ಣೀರು ಹಾಕಿದ್ದನ್ನು ನೋಡಿಲ್ಲ. ಇವತ್ತಿಷ್ಟೊಂದು ಕಣ್ಣೀರು ಹಾಕ್ತಿದ್ದಾಳೆ ಅಂದರೆ ಇವನ ಮೇಲೆ ಎಷ್ಟು ಪ್ರೀತಿ ಇರಬೇಕು. ಹರಿ, ನಿನ್ನ ಜೊತೆ ಮಾತಾಡಬೇಕು. ಹರಿ, ಪ್ಲೀಸ್ ಎದ್ದೇಳು. ನಿಜವಾಗ್ಲೂ ಮಲಗಿರೋನ ಎಬ್ಬಿಸ್ಬೋದು, ಆದರೆ ನಾಟಕದ ನಿದ್ದೆ ಮಾಡೋರನ್ನ ದೇವರು ಕೂಡ ಎಬ್ಸೋಕ್ಕಾಗಲ್ಲ. ಹರೀಶಾ, ಹರೀಶಾ ಹೇಳೋ, ಸಿಂಚನ ಬಂದು ಹೇಳ್ಕಣ. ಹರೀಶಾ, ಏಯ್, ನಿನ್ನ ಹೆಂಡತಿ ಸಿಂಚನ ಬಂದು ಹೇಳ್ಕಣ. ನಿನ್ನ ಬೇಬಿ ಬಂದು ಹೇಳ್ಕಣ, ಹೇಳೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.